ನಿಮಗೆ ಪರೀಕ್ಷೆ ಎಂದರೆ ಭಯ ಆಗ್ತಾ ಇದೆಯಾ? ಪರೀಕ್ಷೆ ಎಂದ ಕೂಡಲೇ ನಿಮ್ಮ ಹೃದಯದ ಬಡಿತ ಜಾಸ್ತಿ ಆಗ್ತಾ ಇದೆಯಾ? ನಿಮಗೆ ಪರೀಕ್ಷೆ ಎಂದರೆ ಟೆನ್ಷನ್, ಆತಂಕ ಬರ್ತಾ ಇದೆಯಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ನೋಡಿ. ವೆಲ್ ಫ್ರೆಂಡ್ಸ್, ಐ ಆಮ್ ಮಂಜುನಾಥ್ ಐಜಿ, ಮೈಂಡ್ ಪವರ್ ಟ್ರೈನರ್ ಆ್ಯಂಡ್ ಲೈಫ್ ಮ್ಯಾನೇಜ್ಮೆಂಟ್ ಕೋಚ್. ನಿಮ್ಮನ್ನು ಇಂದಿನ ವಿಡಿಯೋದಲ್ಲಿ ಸ್ವಾಗತಿಸುತ್ತಿದ್ದೇನೆ. ಫ್ರೆಂಡ್ಸ್, ಮಾರ್ಚ್ ತಿಂಗಳು ಬಂತಂದರೆ ಅನೇಕ ಜನ ವಿದ್ಯಾರ್ಥಿಗಳು ಪರೀಕ್ಷೆ ಬಗ್ಗೆ ತುಂಬಾ ಭಯ ಪಡ್ತಾರೆ, ಟೆನ್ಷನ್ ಮಾಡ್ಕೋತಾರೆ ಮತ್ತು ಆತಂಕ ಪಡ್ತಾರೆ. ಅದರಿಂದ ನಾವು ಎಷ್ಟು ಬೇಗ ಆಚೆ ಬರ್ತೀವೋ ಅಷ್ಟು ನಮಗೆ ಎಕ್ಸಾಮಲ್ಲಿ ಸಕ್ಸಸ್ ಸಿಗುತ್ತೆ. ಆದ್ದರಿಂದ ಇಂದಿನ ವಿಡಿಯೋದಲ್ಲಿ ಆ ಪರೀಕ್ಷೆ ಭಯ ಎಂದರೇನು ಮತ್ತು ಅದರಿಂದ ನಾವು ಆಚೆ ಬರೋದಕ್ಕೆ ಯಾವ ರೀತಿಯಾದಂತಹ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದ್ರ ಬಗ್ಗೆ ನಾನು ಹಲವಾರು ವಿಷಯಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ಅವುಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ವಿಡಿಯೋಗೆ ಒಳ್ಳೆ ಲೈಕ್ ಕೊಡಿ. ವೆಲ್ ಫ್ರೆಂಡ್ಸ್, ಸೊ ದೆನ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸಾಮಾನ್ಯವಾಗಿ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಅಂತಂದರೆ ಭಯ ಏಕೆ ಬರುತ್ತೆ ಅನ್ನೋದನ್ನು ನಾವು ನೋಡಿದಾಗ ಇದಕ್ಕೆ ಮುಖ್ಯವಾಗಿ 4 ಕಾರಣಗಳು ನಮಗೆ ಕಂಡುಬರ್ತವೆ. ಅದರಲ್ಲಿ ಮೊದಲೇ ಕಾರಣ ಬಂದುಬಿಟ್ಟು ಅತಿಯಾದ ನಿರೀಕ್ಷೆ. ಎಸ್ ಫ್ರೆಂಡ್ಸ್, ನೋಡಿ, ನಾನು ಪರೀಕ್ಷೆಯಲ್ಲಿ ಜಾಸ್ತಿ ಮಾರ್ಕಸ್ ತೆಗೆದುಕೊಳ್ಳೇಬೇಕು ಅಂತಂತಂದು ನಾವು ಹೆಚ್ಚು ನಿರೀಕ್ಷೆಯನ್ನು ಇಟ್ಟಾಗ ನಮಗೆ ಸಹಜವಾಗಿ ಅದು ನಮ್ಮ ಮೈಂಡಲ್ಲಿ ಒತ್ತಡವನ್ನು ನಿರ್ಮಾಣ ಮಾಡುತ್ತೆ. ಇದಕ್ಕೆ ಮುಖ್ಯವಾಗಿ ಪೇರೆಂಟ್ಸ್ಗಳು ಸಹ ತಮ್ಮ ಮಕ್ಕಳಿಗೆ ತುಂಬ ಒತ್ತಡ ಹಾಕ್ತಾರೆ. ನೋಡು, ನೀನು ಲಾಸ್ಟ್ ಇಯರ್ ಎಕ್ಸಾಮಲ್ಲಿ ರಿಸಲ್ಟ್ ಚೆನ್ನಾಗಿ ಮಾಡಿಲ್ಲ, ನಿನಗೆ ಮುಂದೆ ಜೀವನದಲ್ಲಿ ಸಕ್ಸಸ್ ಬೇಕು ಅಂತಂದರೆ ಸೊ ಈ ವರ್ಷದ ಎಕ್ಸಾಮ್ ನಿನಗೆ ತುಂಬ ಮುಖ್ಯ, ಆದ್ದರಿಂದ ನೀನು ಇಷ್ಟು ಪರ್ಸೆಂಟೇಜ್ ಮಾಡಲೇಬೇಕು ಅಂತಂದು ಅನೇಕ ಜನ ಪೇರೆಂಟ್ಸ್ಗಳು ಮಕ್ಕಳ ಮೇಲೆ ಒತ್ತಡವನ್ನು ಹಾಕ್ತಾರೆ. ಆದ್ದರಿಂದ ನಾನು ಪೇರೆಂಟ್ಸ್ಗಳಿಗೆ ಅಡ್ವೈಸ್ ಮಾಡೋದೇನಂತಂದರೆ, ಮಕ್ಕಳ ಮೇಲೆ ಹೆಚ್ಚು ಒತ್ತಡವನ್ನು ನೀವು ಹಾಕಬೇಡಿ. ಅವರಲ್ಲಿ ಆತ್ಮವಿಶ್ವಾಸವನ್ನು ತುಂಬುವುದನ್ನು ನಾವು ಕಲಿಬೇಕು. ನೋಡಿ, ಪರೀಕ್ಷೆಯಲ್ಲಿ ಮಕ್ಕಳು ಜಾಸ್ತಿ ಮಾರ್ಕಸ್ ತೆಗೆದುಕೊಳ್ಬೇಕು ಅಂತಂದರೆ ಅವರು ಚೆನ್ನಾಗಿ ಅದಕ್ಕೆ ಪ್ರಿಪೇರ್ ಆಗಬೇಕಾಗತ್ತೆ. ಆದ್ದರಿಂದ ನಾವು ಒತ್ತಡ ಹಾಕಿದಾಗ ಅವರು ಪ್ರಿಪ್ರೇಷನ್ ಮಾಡುವುದನ್ನು ಬಿಟ್ಟು ಅಯ್ಯೋ ನಾನು ಜಾಸ್ತಿ ತೆಗಿಬೇಕು, ಅಯ್ಯೋ ನಾನು ಜಾಸ್ತಿ ಮಾರ್ಕಸ್ ತೊಗೋಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಲಕ್ಷ್ಯ ಕೊಡ್ತಾರೆ. ಆದ್ದರಿಂದ ಆ ತಯಾರಿ ಮಾಡೋದರಲ್ಲಿ ಎಡುತ್ತಾರೆ. ಅದಕ್ಕೋಸ್ಕರ ನಾವು ಪರೀಕ್ಷೆಯಲ್ಲಿ ಮಾರ್ಕಸ್ ತೆಗೆದುಕೊಳ್ಬೇಕು ಅನ್ನುವಂತಹ ಒಂದು ನಿರೀಕ್ಷೆ ಇಟ್ಕೊಳ್ಬೇಕಾಗಿದ್ದು ತುಂಬ ಇಂಪಾರ್ಟೆಂಟ್. ಆದರೆ ಅತಿ ಹೆಚ್ಚು ನಿರೀಕ್ಷೆಯನ್ನು ನಾವು ಇಟ್ಕೊಳ್ಬಾರ್ದು. ಇನ್ನು ಎರಡನೇದಾಗಿ, ನಾನು ಪರೀಕ್ಷೆಗೆ ಇನ್ನೂ ತಯಾರಾಗಿಲ್ಲ, ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡಿಲ್ಲ ಅನ್ನುವಂತಹ ಭಯ. ಎಸ್ ಫ್ರೆಂಡ್ಸ್, ಸುಮಾರು ಜನ ಸ್ಟೂಡೆಂಟ್ಸ್ಗಳು ಅವರು ಎಷ್ಟೇ ಚೆನ್ನಾಗಿ ಓದಿದರೂ ಸಹ ನಾನು ಇನ್ನೂ ಚೆನ್ನಾಗಿ ಪ್ರಿಪೇರ್ ಆಗಿಲ್ಲ ಅಂತಂದು ಭಯ ಪಡ್ತಾರೆ. ಇದಕ್ಕೆ ಮುಖ್ಯವಾದಂಥ ಕಾರಣ ಏನಂತಂತಂದರೆ, ಅವರು ತಮ್ಮನ್ನು ಇನ್ನೊಬ್ಬರೊಂದಿಗೆ ಕಂಪ್ಯಾರಿಸನ್ ಮಾಡ್ಕೊಳ್ತಾ ಇರ್ತಾರೆ. ಅಯ್ಯೋ, ನನ್ನ ಫ್ರೆಂಡು ತುಂಬ ಚೆನ್ನಾಗಿ ಓದ್ತಾ ಇದ್ದಾನೆ, ಅವನು ತುಂಬ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದಾನೆ, ನಾನು ಚೆನ್ನಾಗಿ ಓದಿಲ್ಲ ಅಂತಂದು ಅವರು ತುಂಬ ಆತಂಕವನ್ನು ಪಡ್ತಾರೆ. ನೋಡಿ, ನಿಮ್ಮ ಫ್ರೆಂಡ್ಸ್ ಎಷ್ಟು ಓದಿದಾರೋ ಅವರಿಗೆ ಎಷ್ಟು ಮಾರ್ಕ್ಸ್ ಬರ್ತಾವೋ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನೀವು ಎಷ್ಟು ಚೆನ್ನಾಗಿ ಓದ್ತೀರಿ, ನೀವು ಎಷ್ಟು ಮಾರ್ಕಸ್ಗಳನ್ನ ತೆಗೆದುಕೊಳ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆದ್ದರಿಂದ ನೀವು ಇನ್ನೊಬ್ಬರ ಬಗ್ಗೆ ನಿಮ್ಮನ್ನು ನೀವು ಹೋಲಿಕೆ ಮಾಡಿಕೊಂಡು ನೀವು ಆತಂಕ ಪಡುವ ಅವಶ್ಯಕತೆ ಇಲ್ಲ. ನಾನು ಎಲ್ಲ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ, ಸೊ ನಾನು ಚೆನ್ನಾಗಿ ಎಕ್ಸಾಮಲ್ಲಿ ಮಾರ್ಕಸ್ ತೊಗೋತೀನಿ ಅನ್ನುವಂತಹ ನಂಬಿಕೆಯನ್ನು ನೀವು ಬೆಳೆಸ್ಕೊಳ್ಬೇಕು. ಇನ್ನು ಮೂರನೇದಾಗಿ, ಅನೇಕ ಜನ ಸ್ಟೂಡೆಂಟ್ಸ್ಗಳಿಗೆ ಕೆಲವು ಬಾರಿ ಹಿಂದಿನ ಪರೀಕ್ಷೆಗಳಲ್ಲಿ ಕಡಿಮೆ ಮಾರ್ಕಸ್ ಬಂದಿರುತ್ತೆ. ಆವಾಗ ಅವರು ಸೋಲನ್ನು ಅನುಭವಿಸಿರುತ್ತಾರೆ. ನಾನು ಹಲವಾರು ಎಕ್ಸಾಮ್ಸ್ಗಳಲ್ಲಿ ಫೇಲ್ ಆಗಿದ್ದೀನಿ ಅಥವಾ ಕಡಿಮೆ ಮಾರ್ಕಸ್ ತೊಗೊಂಡಿದ್ದೀನಿ, ಈ ಸತಿನೂ ಸಹ ಕಡಿಮೆ ಮಾರ್ಕಸ್ ಬಂದರೆ ಹೇಗಪ್ಪ ಅಂತಂದು ತುಂಬಾ ಭಯ ಪಡ್ತಿರ್ತಾರೆ. ನೋಡಿ, ನೀವು ಹಿಂದೆ ಎಷ್ಟು ಮಾರ್ಕಸ್ ತೊಗೊಂಡಿದ್ದೀರಿ ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಈಗ ಎಷ್ಟು ಒಂದು ಚೆನ್ನಾಗಿ ಓದ್ತೀರಿ, ಎಷ್ಟು ಮಾರ್ಕಸ್ಗಳನ್ನ ತೆಗೆದುಕೊಳ್ತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫಾಸ್ಟ್ ಈಸ್ ಆಲ್ರೆಡಿ ಹ್ಯಾಪನ್ಡ್ ಮೈ ಡಿಯರ್ ಫ್ರೆಂಡ್ಸ್. ಹಿಂದೆ ಏನಾಗಿದೆಯೋ ಅದನ್ನು ನಾವು ಚೇಂಜ್ ಮಾಡಲಿಕ್ಕಾಗಲ್ಲ, ಬಟ್ ವಿ ಕ್ಯಾನ್ ಚೇಂಜ್ ಅವರ್ ಫ್ಯೂಚರ್. ಎಸ್, ಈಗ ನೀವು ಚೆನ್ನಾಗಿ ಪ್ರಿಪ್ರೇಷನ್ ಮಾಡಿಕೊಂಡ್ರೆ, ಈಗ ಚೆನ್ನಾಗಿ ನೀವು ಓದಿದರೆ ಖಂಡಿತವಾಗಲೂ ಮುಂದೆ ಬರುವಂಥ ಎಕ್ಸಾಮ್ಸಲ್ಲಿ ಹೆಚ್ಚಿನ ಮಾರ್ಕಸ್ ನೀವು ತೆಗೆದುಕೊಳ್ಬೋದು. ಹಿಂದೆ ಯಾವ ರೀತಿಯಾದಂಥ ಸೋಲನ್ನು ಅನುಭವಿಸಿದಿರಿ, ಅವುಗಳಿಂದ ಪಾಠವನ್ನು ಕಲಿತು ನಾವು ಪ್ರಿಪೇರ್ ಆದರೆ, ಚೆನ್ನಾಗಿ ಓದಿದ್ದೇ ಆದರೆ ಹೆಚ್ಚಿನ ಮಾರ್ಕಸ್ಗಳನ್ನ ಈಸಿಯಾಗಿ ತೆಗಿಬೋದು. ಆದ್ದರಿಂದ ಹಿಂದೆ ಆದಂಥ ಸೋಲುಗಳ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸಿಕೊಳ್ಳದೆ ಮುಂದಕ್ಕೆ ನಾವು ಚೆನ್ನಾಗಿ ಓದೋದನ್ನು ಕಲ್ತ್ಕೋಬೇಕು.
ಇನ್ನು ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಭಯಪಡಲಿಕ್ಕೆ ಮುಖ್ಯವಾಗಿ 4ನೇ ಕಾರಣ ಬಂದುಬಿಟ್ಟು ನನ್ನಿಂದ ಆಗಲ್ಲ ಅನ್ನುವಂತಹ ಭಯ. ಎಸ್ ಫ್ರೆಂಡ್ಸ್, ಸುಮಾರು ಜನ ಸ್ಟೂಡೆಂಟ್ಸ್ಗಳು ಎಷ್ಟೇ ಚೆನ್ನಾಗಿ ಓದಿದ್ರು ಅಯ್ಯೋ ನನ್ನಿಂದ ಎಕ್ಸಾಮಲ್ಲಿ ಚೆನ್ನಾಗಿ ಮಾರ್ಕಸ್ ತೆಗೆದುಕೊಳ್ಳಿಕ್ಕೆ ಆಗೋದೇ ಇಲ್ಲ ಅಂತಂದು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿರ್ತಾರೆ. ನೀವು ನಿಮ್ಮ ಮೈಂಡಲ್ಲಿ ಯಾವ ರೀತಿಯಾದಂಥ ವಾಕ್ಯಗಳನ್ನು ಬಾರಿ ಬಾರಿ ಹಾಕ್ಕೊಳ್ತೀರಿ, ಅದೇ ರೀತಿ ರಿಸಲ್ಟ್ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಆದ್ದರಿಂದ ನನ್ನಿಂದ ಆಗಲ್ಲ ಅಂತನ್ನೋದನ್ನು ತೆಗೆದುಹಾಕಿ ನನ್ನಿಂದ ಆಗುತ್ತೆ ಅಂತನ್ನೋದನ್ನು ನೀವು ಬದಲಾಯಿಸಿಕೊಂಡಾಗ ಎನಿಥಿಂಗ್ ಕ್ಯಾನ್ ಬಿ ಚೇಂಜ್ಡ್ ಇನ್ ಯುವರ್ ಲೈಫ್. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಈ 4 ಕಾರಣಗಳಿಗೋಸ್ಕರ ನಮಗೆ ಎಕ್ಸಾಮ್ ಅಂತಂದರೆ ಭಯ ಬರ್ತಾ ಇರುತ್ತೆ. ಈಗ ಪರೀಕ್ಷೆ ಭಯ ಎಂದರೇನು ಮತ್ತು ಅದು ನಮಗೆ ಯಾಕೆ ಬರುತ್ತೆ ಅನ್ನೋದು ನಮ್ಗೆ ಗೊತ್ತಾಯಿತು. ಈಗ ಹಾಗಾದರೆ ಪರೀಕ್ಷೆ ಭಯದಿಂದ ಆಚೆ ಬರಲಿಕ್ಕೆ ನಾನೀಗ 5 ಸೂತ್ರಗಳನ್ನು ನಿಮಗೆ ಹೇಳ್ತಾ ಇದ್ದೀನಿ. ಈ 5 ಸೂತ್ರಗಳನ್ನು ಅನುಸರಿಸಿದ್ದೇ ಆದರೆ ಖಂಡಿತವಾಗಲೂ ನೀವು ಪರೀಕ್ಷೆ ಭಯದಿಂದ ಆಚೆ ಬಂದು ಹೆಚ್ಚಿನ ಯಶಸ್ಸನ್ನು ಪಡಿಬೋದು. ವೆಲ್ ಫ್ರೆಂಡ್ಸ್, ಅದರಲ್ಲಿ ಮೊದಲನೇದಾಗಿ ಸರಿಯಾಗಿ ಪರೀಕ್ಷೆಯ ಬಗ್ಗೆ ಯೋಜನೆಯನ್ನು ಹಾಕ್ಕೊಳ್ಬೇಕು. ಅಂದರೆ ನಾನು ಯಾವ ರೀತಿಯಾಗಿ ಪರೀಕ್ಷೆಗೆ ತಯಾರಾಗಬೇಕು ಅಂತಂದು ಒಂದು ನಿಶ್ಚಿತವಾದಂಥ ಟೈಮ್ ಟೇಬಲನ್ನು ನಾವು ಹಾಕ್ಕೊಳ್ಬೇಕಾಗತ್ತೆ. ಹೇಗಂತಂದರೆ 2-3 ಗಂಟೆ ಪ್ರತಿದಿನ ಕಾನ್ಸಂಟ್ರೇಷನ್ನಿಂದ ಚೆನ್ನಾಗಿ ನಾವು ಓದಿದ್ದೆ ಆದರೆ ನಮಗೆ ಪರೀಕ್ಷೆ ಭಯ ಬರಲ್ಲ. ಯಾಕಂತಂದರೆ ವೆಲ್ ಪ್ರಿಪ್ರೇಷನ್ ಈಸ್ ಹಾಫ್ ಡನ್ ಅಂತಂದು ಹೇಳ್ತಾರೆ. ನೀವೇನಾದರೂ ಕಾರ್ಯವನ್ನು ಮಾಡ್ತಾ ಇರಬೇಕಾದಾಗ ಫಸ್ಟು ಪ್ರಿಪೇರ್ ಮಾಡ್ಕೊಳ್ಬೇಕಾಗಿದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನೀವು ದಿನವಿಡೀ ಕಟ್ಟಿಗೆಗಳನ್ನು ಕಡಿತೀರಿ ಅಂತಂತಂದರೆ ದಿನವಿಡೀ ಕಟ್ಟಿಗೆಗಳನ್ನು ಕಡಿಲಿಕ್ಕೆ ಮೊದಲು ನಾವೊಂದು 10 ನಿಮಿಷ ಕೊಡ್ಲಿನ ಚೂಪ್ ಮಾಡ್ಕೊಳ್ಬೇಕಾಗತ್ತೆ. ಆ ಕೊಡ್ಲಿ ಚೂಪ್ ಮಾಡ್ಕೊಳ್ಳದೆ ಇದ್ದರೆ, ಕೊಡ್ಲಿಯನ್ನು ಶಾರ್ಪ್ ಮಾಡ್ಕೊಳ್ಳದೆ ಇದ್ದರೆ ನಮಗೆ ಕಟ್ಟಿಗೆಗಳನ್ನು ಚೆನ್ನಾಗಿ ಕಡಿಲಿಕ್ಕಾಗಲ್ಲ, ಫಲಿತಾಂಶ ಚೆನ್ನಾಗಿ ಬರಲ್ಲ. ಆದ್ದರಿಂದ ನಾವು ಫಸ್ಟು ಪ್ರಿಪ್ರೇಷನ್ ಅಂದರೆ ಪ್ಲ್ಯಾನಿಂಗ್ ಪ್ರಿಪ್ರೇಷನನ್ನು ನಾವು ಮಾಡಿಕೊಳ್ಬೇಕು. ಯಾವ ರೀತಿಯಾಗಿ ನಾನು ಓದಬೇಕು ಅನ್ನುವಂಥ ಒಂದು ಟೈಮ್ ಟೇಬಲನ್ನು ಫಸ್ಟು ನೀವು ನಿರ್ಧಾರ. ಇನ್ನು ಎರಡನೇದಾಗಿ ಚಿಕ್ಕ ಗುರಿಗಳನ್ನು ಇಟ್ಟುಕೊಳ್ಳೋದು. ಎಸ್ ಫ್ರೆಂಡ್ಸ್, ಹಲವಾರು ಸ್ಟೂಡೆಂಟ್ಸ್ಗಳು ನಾನು ಒಂದೇ ದಿನದಲ್ಲಿ ಇಡೀ ಸಿಲೆಬಸ್ ಮುಗಿಸ್ತೀನಿ ಅಥವಾ ಜಾಸ್ತಿ ಓದ್ತೀನಿ ಅಂತಂತಂದು ಯಾವಾಗ ಕೂತ್ಕೋತಾರೋ ಅವರಿಗೆ ಮನಸ್ಸು ಸಹಾಯ ಮಾಡಲ್ಲ ಮತ್ತು ಅವರಿಗೆ ಜಾಸ್ತಿ ಹೊತ್ತು ಓದಲಿಕ್ಕೂ ಆಗಲ್ಲ. ಅದರ ಬದಲಾಗಿ ನಾನೀಗ ಅರ್ಧ ಗಂಟೆಯಲ್ಲಿ 1 ಲೆಸನನ್ನು ಓದ್ತೀನಿ ಅಥವಾ 1 ಅವರಲ್ಲಿ 2 ಲೆಸನ್ನ ಓದ್ತೀನಿ ಅಂತಂದು ಯಾವಾಗ ನಾವು ಚಿಕ್ಕ ಚಿಕ್ಕ ಗುರಿಗಳನ್ನು ಇಟ್ಕೊಳ್ತೀವಿ ನಮ್ಮ ಮನಸ್ಸು ಹೆಚ್ಚು ಫೋಕಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಮ್ಮ ಮೈಂಡ್ ಹೇಗಂತಂತಂದರೆ ನಾವು ಕಡಿಮೆ ಸಮಯದಲ್ಲಿ ಜಾಸ್ತಿ ದೂರದ ಗುರಿನ ಇಟ್ಕೊಂಡಾಗ ನಮಗೆ ಸಹಾಯ ಮಾಡಲ್ಲ. ಈಗ ಹೇಗಂತಂದರೆ ನೀವು ರನ್ನಿಂಗ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀರಿ. ಇವತ್ತು ಒಂದೇ ದಿನ ನಾನು 10 ಕಿಲೋಮೀಟ್ರ್ ಓಡ್ತೀನಿ ಅಂತಂತಂದರೆ ಮನಸ್ಸು ನಿಮಗೆ ಸಹಾಯ ಮಾಡಲ್ಲ. ಇವತ್ತು ನಾನು 1 ಕಿಲೋಮೀಟ್ರ್ ಮಾತ್ರ ಓಡಿ ಬರ್ತೀನಿ ಅಂತಂದರೆ ನಿಮ್ಮ ಮನಸ್ಸು ಮತ್ತು ನಿಮ್ಮ ದೇಹ ನಿಮಗೆ ಸಹಾಯ ಮಾಡುತ್ತೆ. ನೋಡಿ, ನಮಗೆ ಏಕಾಗ್ರತೆ ಅಂತ ಅನ್ನೋದು ಬರಬೇಕು ಅಂತಂತಂದರೆ ನಮ್ಮ ದೇಹ ಮತ್ತು ನಮ್ಮ ಮನಸ್ಸು ಎರಡೂ ಸಂಯೋಜನೆಗೊಳ್ಳಬೇಕು. ಕೆಲವೊಮ್ಮೆ ನಿಮ್ಮ ಮನಸ್ಸಿನಲ್ಲಿ ಓದಬೇಕು ಅನ್ನುವಂಥ ಕಾನ್ಸಂಟ್ರೇಷನ್ ಇದೆ, ಆದರೆ ನಿಮ್ಮ ಬಾಡಿ ಅದಕ್ಕೆ ಸಾಥ್ ನೀಡದೇ ಇದ್ದರೆ, ನಿಮ್ಮ ಬಾಡಿ ಅದಕ್ಕೆ ಸ್ಪಂದಿಸದೇ ಇದ್ದರೆ ಅಲ್ಲಿ ಕಾನ್ಸಂಟ್ರೇಷನ್ ಬರಲ್ಲ. ಆದ್ದರಿಂದ ಚಿಕ್ಕ ಚಿಕ್ಕ ಗುರಿಗಳನ್ನು ನಾವು ಇಟ್ಕೊಳ್ಬೇಕು. ಇನ್ನು ಮೂರನೇದಾಗಿ ರೈಟಿಂಗ್ ಪ್ರಾಕ್ಟೀಸ್. ಎಸ್ ಫ್ರೆಂಡ್ಸ್, ನೋಡಿ, ನಿಮಗೆ ಎಕ್ಸಾಮಲ್ಲಿ ಮಾರ್ಕಸ್ ಬರಬೇಕು ಅಂತಂದರೆ ನಿಮ್ಮ ಮೈಂಡ್ ಒಳಗಡೆ ಏನು ವಿಷಯ ಇದೆ ಅಂತನ್ನೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನು ನೀವು ಚೆನ್ನಾಗಿ ಹೇಗೆ ಆನ್ಸರ್ ಪೇಪರಲ್ಲಿ ಬರೀತೀರಿ ಅನ್ನೋದು ಇಂಪಾರ್ಟೆಂಟ್. ಬಿಕಾಸ್ ನೀವು ಎಷ್ಟು ಓದಿದ್ದೀರಿ ಅದು ಸಹ ಇಂಪಾರ್ಟೆಂಟ್, ಆದರೆ ಅದಕ್ಕಿಂತಲೂ ಹೆಚ್ಚು ಇಂಪಾರ್ಟೆಂಟ್ ಆ ಓದಿದ್ದನ್ನು ನೀವು ಆನ್ಸರ್ ಪೇಪರಲ್ಲಿ ಹೇಗೆ ಬರೀತೀರಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ರೈಟಿಂಗನ್ನು ನೋಡಿಯೇ ನಿಮಗೆ ಮಾರ್ಕಸ್ಗಳು ಬರೋದು. ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು ಕೇವಲ ಓದೋದನ್ನು ಮಾಡ್ತಾರೆ, ರೈಟಿಂಗ್ನ ಪ್ರಾಕ್ಟೀಸ್ ಮಾಡಲ್ಲ. ಆಗ ಏನಾಗುತ್ತೆ, ಎಕ್ಸಾಮಲ್ಲಿ ಅವರಿಗೆ ಫಾಸ್ಟಾಗಿ ಬರೀಲಿಕ್ಕಾಗಲ್ಲ. ಅದಕ್ಕೋಸ್ಕರ ಅವರು ಎಷ್ಟೋ ಉತ್ತರಗಳು ಗೊತ್ತಿದ್ದರೂ ಸಹ ಹಾಗೇ ಉತ್ತರಗಳನ್ನು ಬಿಟ್ಟು ಬರ್ತಾರೆ. ಬಿಕಾಸ್ ಅಲ್ಲಿ ಟೈಮ್ ಮುಗಿದು ಹೋಗುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ, ಮನೆಯಲ್ಲಿಯೇ ಡೆಮೋ ಎಕ್ಸಾಮ್ ಅಂದರೆ ಪರೀಕ್ಷೆ ಯಾವ ರೀತಿಯಾಗಿರುತ್ತೋ ಅದೇ ರೀತಿ ಒಂದು 3 ಗಂಟೆಗಳ ಕಾಲ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಅದಕ್ಕೆ ಸರಿಯಾಗಿ ಉತ್ತರಗಳನ್ನು ಬರೆಯೋದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ಚೆನ್ನಾಗಿ ಬರೀತೀರಿ ಅಷ್ಟೇ ನಿಮಗೆ ಚೆನ್ನಾಗಿ ಮಾರ್ಕಸ್ ಸಿಗ್ತವೆ. ಇನ್ನು 4ನೇದಾಗಿ ಪಾಸಿಟಿವ್ ಸೆಲ್ಫ್ ಟಾಕ್. ಎಸ್ ಫ್ರೆಂಡ್ಸ್, ನಮ್ಮಿಂದ ಎಕ್ಸಾಮಲ್ಲಿ ಚೆನ್ನಾಗಿ
ಮಾರ್ಕಸ್ಗಳನ್ನ ಪಡೀಲಿಕ್ಕಾಗತ್ತೆ. ನಾನು ಚೆನ್ನಾಗಿ ಪ್ರಿಪೇರ್ ಆಗಿದ್ದೀನಿ ಅನ್ನೋಂಥ ಪಾಸಿಟಿವ್ ಟಾಕನ್ನು ನಾವು ನಮ್ಮ ಮನಸ್ಸಿನಲ್ಲಿ ಹಾಕ್ಕೊಳ್ಬೇಕು. ಬಿಕಾಸ್ ನಮ್ಮ ಮನಸ್ಸಿನಲ್ಲಿ ನಾವು ಅತಿ ಹೆಚ್ಚು ಬಾರಿ ಯಾವ ರೀತಿಯಾದಂತಹ ವಾಕ್ಯಗಳನ್ನು ಮಾತಾಡ್ತಾ ಇರ್ತೀವಿ, ಅದೇ ರೀತಿಯಾದಂಥ ಫಲಿತಾಂಶ ಹೊರಗಡೆ ಬರ್ತಾ ಇರುತ್ತೆ. ಬಿಕಾಸ್ ಎವ್ರಿಥಿಂಗ್ ಕ್ರಿಯೇಟೆಡ್ ಟ್ವೈಸ್ ಇನ್ ದಿಸ್ ವರ್ಲ್ಡ್, ಫಸ್ಟ್ ಇನ್ ದ ಹ್ಯೂಮನ್ಸ್ ಮೈಂಡ್, ನೆಕ್ಸ್ಟ್ ಇನ್ ದ ರಿಯಲ್ ವರ್ಲ್ಡ್ ಅಂತಂತಾರೆ. ಅಂದರೆ ನಮ್ಮ ಹೊರಗಡೆ ಜೀವನದ ಯಶಸ್ಸು ನಮ್ಮ ಮನಸ್ಸಿನೊಳಗಡೆ ನಾವು ಯಾವ ರೀತಿಯಾದಂಥ ವಿಚಾರಗಳನ್ನ ಮಾಡ್ತೀವಿ ಅದರ ಮೇಲೆ ಇರುತ್ತೆ. ಆದ್ದರಿಂದ ನಾನು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾರ್ಕಸ್ ತೆಗೆದುಕೊಳ್ತೀನಿ ಅನ್ನುವಂತಹ ಒಂದು ಪಾಸಿಟಿವ್ ಟಾಕನ್ನು ನೀವು ಯಾವತ್ತೂ ಹಾಕ್ಕೊಳ್ಳಿ. ಎಸ್ ಐ ಕ್ಯಾನ್ ಡೂ ವೆಲ್ ಅನ್ನುವಂತಹ ಮಂತ್ರವನ್ನು ನಿಮ್ಮ ಮನಸ್ಸಿನಲ್ಲಿ ನೀವು ಪ್ರತಿ ಸತಿ ಹೇಳ್ಕೊಳ್ಬೇಕು. ಇನ್ನು ಲಾಸ್ಟ್ ಬಟ್ ನಾಟ್ ಅ ಲೀಸ್ಟ್, ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ತೆಗೆದುಕೊಳ್ಳೋದು. ಎಸ್ ಫ್ರೆಂಡ್ಸ್, ನೀವು ಪರೀಕ್ಷೆಯಲ್ಲಿ ಚೆನ್ನಾಗಿ ಮಾರ್ಕಸ್ ತೆಗೆದುಕೊಳ್ಬೇಕು ಅಂತಂದರೆ ನೀವು ಹೆಲ್ದಿಯಾಗಿರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಚೆನ್ನಾಗಿ ನಿಮ್ಮ ಆರೋಗ್ಯ ಇದ್ದರೆ ನೀವು ಚೆನ್ನಾಗಿ ಎಕ್ಸಾಮಲ್ಲಿ ಬರಿಬೋದು. ಅದಕ್ಕೆ ಒಳ್ಳೆಯ ಆರೋಗ್ಯಕ್ಕಾಗಿ ಈ ಮಾರ್ಚ್ ತಿಂಗಳ ಎಕ್ಸಾಮ್ ಮೂಮೆಂಟಲ್ಲಿ ನೀವು ಒಳ್ಳೆಯ ಆಹಾರವನ್ನು ಸೇವನೆ ಮಾಡಬೇಕು ಮತ್ತು ಚೆನ್ನಾಗಿ ನಿದ್ರೆಯನ್ನು ಮಾಡಿರಿ. ಅದೇ ರೀತಿ ಸ್ವಲ್ಪ ಹೊತ್ತು ಅಂದರೆ ಅಟ್ಲೀಸ್ಟ್ ಒಂದು ಅರ್ಧ ಗಂಟೆನಾದರೂ ರನ್ನಿಂಗು, ಜಾಗಿಂಗು, ವಾಕಿಂಗು, ಯೋಗ ಅಥವಾ ಪ್ರಾಣಾಯಾಮ ಅಥವಾ ಇನ್ಯಾವುದೋ ಎಕ್ಸಸೈಸನ್ನು ನೀವು ಮಾಡ್ಕೊಳ್ಳೋದನ್ನು ರೂಢಿ ಮಾಡಿಕೊಳ್ಬೇಕು. ಮತ್ತು ಅದರ ಜೊತೆಗೆ ಧ್ಯಾನ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನೀವು ಧ್ಯಾನ ಮಾಡಿದಾಗ ನಿಮ್ಮ ಮನಸ್ಸು ಮತ್ತು ದೇಹ ಸಮತೋಲನವನ್ನು ಹೊಂದಿ ನಿಮ್ಮ ಮನಸ್ಸಿನಲ್ಲಿ ಏಕಾಗ್ರತೆ ಮೂಡುತ್ತೆ. ಪರೀಕ್ಷೆಯ ಭಯದಿಂದ ಆಚೆ ಬರಲಿಕ್ಕೆ ಯಾವ ರೀತಿಯಾದಂಥ ಮೆಡಿಟೇಷನ್ ಮಾಡಬೇಕು ಅಂತಂದು ನಾನು ಒಂದು ವಿಡಿಯೋನ ಮಾಡಿದ್ದೀನಿ. ನಿಮಗೆ ಬೇಕಂದರೆ ಆ ಒಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಇಟ್ಟಿರ್ತೀನಿ. ನೀವು ಅದನ್ನು ನೋಡಿ ಪರೀಕ್ಷೆ ಭಯದಿಂದ ಹೇಗೆ ಆಚೆ ಬರಬೇಕಂತಂದು ಕಲ್ತ್ಕೊಳ್ಬೋದು. ಸೊ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಕೊಡಿ. ವೆಲ್ ಫ್ರೆಂಡ್ಸ್, ನೋಡಿ, ಪರೀಕ್ಷೆ ಅಂದರೆ ಅದೊಂದು ನಮ್ಮ ಜೀವನದ ಒಂದು ಪಾರ್ಟ್ ಅಷ್ಟೇ. ಆದರೆ ಪರೀಕ್ಷೆನೇ ನಮ್ಮ ಜೀವನ ಅಲ್ಲ. ನೀವು ಏನು ಮಾಡಬೇಕು ಅದನ್ನು ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡಿದ್ದೀರಾ. ಈಗ ನೀವು ಮಾಡುವಂಥ ಕೆಲಸ ನೀವೇನು ಪ್ರಿಪೇರ್ ಮಾಡ್ಕೊಂಡಿದ್ದೀರಿ ಅದನ್ನ ಎಕ್ಸಿಕ್ಯೂಟ್ ಮಾಡುವುದು. ಯಾಕಂತಂದರೆ ಪರೀಕ್ಷೆ ಅನ್ನೋದು ನಮ್ಮ ಜೀವನದಲ್ಲಿ ನಮ್ಮನ್ನು ನಾವು ಹೇಗೆ ತಯಾರಿ ಮಾಡ್ಕೊಂಡಿದ್ದೀವಿ ಅಂತನ್ನೋದಕ್ಕೆ ಒಂದು ಅಳೆಯುವಂಥ ಸಾಧನ ಅದು. ನೀವು ಒಂದು ಮೆಟ್ಟಿಲಿನಿಂದ ಇನ್ನೊಂದು ಮೆಟ್ಟಿಲನ್ನು ಹತ್ತಬೇಕು ಅಂತಂತಂದರೆ ಆ ಇನ್ನೊಂದು ಮೆಟ್ಟಿಲನ್ನು ಹತ್ತಲಿಕ್ಕೆ ನೀವು ಎಷ್ಟು ಸಿದ್ಧರಾಗಿದ್ದೀರಿ ಅದನ್ನು ಅಳಿಲಿಕ್ಕೆ ಈ ಒಂದು ಪರೀಕ್ಷೆಯನ್ನು ಇಟ್ಟಿರ್ತಾರೆ. ಆದ್ದರಿಂದ ಪರೀಕ್ಷೆ ಅಂದರೆ ಭಯಪಡದೆ ಯಶಸ್ವಿಯಾಗಿ ಪರೀಕ್ಷೆಯನ್ನು ಎದುರಿಸಿ. ನೆನಪಿನಲ್ಲಿ ಇಟ್ಕೊಳ್ಳಿ, ನಿಮ್ಮ ಯಶಸ್ಸು ನಿಮ್ಮ ಕೈಯಲ್ಲಿ. ವೆಲ್ ಫ್ರೆಂಡ್ಸ್, ಹಾಗಾದರೆ ಈ 5 ಸೂತ್ರಗಳನ್ನ ಪಾಲಿಸಿ ಪರೀಕ್ಷೆ ಭಯದಿಂದ ಆಚೆ ಬಂದು ಚೆನ್ನಾಗಿ ಓದಿರಿ ಮತ್ತು ಒಳ್ಳೆಯ ಮಾರ್ಕಸ್ಗಳನ್ನ ಪಡೆಯಿರಿ ಅಂತಂದು ಹೇಳ್ತಾ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ ಎಲ್ಲರಿಗೂ. ವೆಲ್ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಇದನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತಂದು ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ತಾವೆಲ್ಲರೂ ಈ ವಿಡಿಯೋನ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್.